ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು 8ನೇ ತರಗತಿಯ ಸೈನ್ಸ್ ಸಬ್ಜೆಕ್ಟ್ನಲ್ಲಿ ಫಸ್ಟ್ ಲೆಸನ್ ದ ಕ್ರಾಪ್ ಪ್ರೊಡಕ್ಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಈ ಲೆಸನ್ನ ಒಂದು ಬೇಸಿಕ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಪಾರ್ಟ್ಸ್ಗಳನ್ನು ನೋಡಿದ್ದೀವಿ. ಆ ಒಂದು ಪಾರ್ಟ್ಸ್ಗಳಲ್ಲಿ ಬೇಸಿಕ್ ಪ್ರಾಕ್ಟೀಸಸ್ ಆಫ್ ಕ್ರಾಪ್ ಪ್ರೊಡಕ್ಷನ್ನಲ್ಲಿ ನಾವು ಪ್ರಿಪ್ರೇಷನ್ ಆಫ್ ಸಾಯಿಲ್ ಮತ್ತು ಸೋವಿಂಗನ್ನು ನೋಡಿದ್ವಿ. ಲಾಸ್ಟ್ ಕ್ಲಾಸ್ನಲ್ಲಿ ಪ್ರಿಪ್ರೇಷನ್ ಆಫ್ ಸಾಯಿಲ್ ಮತ್ತು ಸೋವಿಂಗನ್ನು ನೋಡಿದ್ವಿ. ಅಲ್ಲಿ ಈ ಇಂಪಾರ್ಟೆಂಟ್ ಟೂಲ್ಸ್ಗಳ ಬಗ್ಗೆ ನಾವು ತಿಳಿದುಕೊಂಡ್ವಿ. ಹಾಗಾದರೆ ಈ ಒಂದು ತರಗತಿಯಲ್ಲಿ ನಾವು ಆ್ಯಡಿಂಗ್ ಮ್ಯಾನ್ಯೂರ್ ಆ್ಯಂಡ್ ಫರ್ಟಿಲೈಸರ್ಸ್, ಈ ಒಂದು ವ್ಯವಸಾಯಕ್ಕೆ ಒಂದು ಅಗ್ರಿಕಲ್ಚರ್ಗೆ ಈ ಮ್ಯಾನ್ಯೂರ್ ಮತ್ತು ಫರ್ಟಿಲೈಸರ್ಸು ಎಷ್ಟು ಮಹತ್ವ ಇರ್ತಾ ಇದೆ, ಹಾಗಾದರೆ ಅದು ಯಾವ ರೀತಿ ಹಾಕಬೇಕು ಅಂತಕ್ಕಂಥ ಒಂದು ಅಂಶವನ್ನು ನಾವು ಈ ಒಂದು ತರಗತಿಯಲ್ಲಿ ತಿಳ್ಕೊಳ್ಳೋಣ. ದ ಸಬ್ಸ್ಟೆನ್ಸಸ್ ವಿಚ್ ಆರ್ ಆಡೆಡ್ ಟು ದ ಸಾಯಿಲ್ ಇನ್ ದ ಫಾರ್ಮ್ ಆಫ್ ನ್ಯೂಟ್ರಿಯೆಂಟ್ಸ್ ಫಾರ್ ದ ಹೆಲ್ದಿ ಗ್ರೋತ್ ಆಫ್ ಪ್ಲಾಂಟ್ಸ್ ಆರ್ ಕಾಲ್ಡ್ ಮ್ಯಾನ್ಯೂರ್ ಆ್ಯಂಡ್ ಫರ್ಟಿಲೈಸರ್ಸ್. ದ ಸಬ್ಸ್ಟೆನ್ಸಸ್ ವಿಚ್ ಆರ್ ಆಡೆಡ್ ಟು ದ ಸಾಯಿಲ್, what we are adding the substances like manure and the fertilizers. Why? For the healthy growth of the plants. Why we are adding? For the healthy growth of the plants. What we are adding the nutrients, they are only known as manure and the fertilizers. They are only known as manure and fertilizer. ಈ ಒಂದು ಸಸ್ಯಗಳ ಒಂದು ಆರೋಗ್ಯಕರ ಬೆಳವಣಿಗೆಗೋಸ್ಕರವಾಗಿ ಪೋಷಕಾಂಶಗಳ ಒಂದು ಅವಶ್ಯಕತೆ ಇದೆ. ಆ ಒಂದು ಮಣ್ಣಿನಲ್ಲಿ ಪೋಷಕಾಂಶಗಳು ಇರ್ತಾ ಇದೆ, ಆದರೆ ಅವುಗಳ ಒಂದು ಆರೋಗ್ಯಕರ ಬೆಳವಣಿಗೆ ಆಗಬೇಕಾಗಿತ್ತು ಅಂತಂದರೆ ಒಂದು ಹೆಚ್ಚಿನ ಪೋಷಕಾಂಶಗಳ ಅವಶ್ಯಕತೆ ಇರೋದರಿಂದ ಆ ಬೇಕಾಗಿರ್ತಕ್ಕಂತಹ ಒಂದು ಪೋಷಕಾಂಶಗಳನ್ನು ಮಣ್ಣಿಗೆ ಸೇರಿಸುವಂತಹ ಪದಾರ್ಥಗಳನ್ನು ನಾವು ಏನಂತ ಕರಿತಾ ಇದ್ದೀವಿ? ಮ್ಯಾನ್ಯೂರ್ ಮತ್ತು ಫರ್ಟಿಲೈಸರ್ಸ್ ಅಂತ ಕರಿತಾ ಇದ್ದೀವಿ. ಕನ್ನಡದಲ್ಲಿ ಇವುಗಳನ್ನು ಸಾವಯವ ಗೊಬ್ಬರಗಳು ಮತ್ತು ರಸಗೊಬ್ಬರಗಳು ಅಂತ ಕರಿತಾ ಇದ್ದಾರೆ. ಸಾವಯವ ಗೊಬ್ಬರಗಳು ಮ್ಯಾನ್ಯೂರ್ ಅಂದರೆ ಸಾವಯವ ಗೊಬ್ಬರ ಮತ್ತು ಫರ್ಟಿಲೈಸರ್ಸ್ ಅಂದರೆ ರಸಗೊಬ್ಬರ. ಅದನ್ನು ನಾವೇನಂತ ಕರಿತಾ ಇದ್ದೀವಿ? ಮ್ಯಾನ್ಯೂರ್ ಆ್ಯಂಡ್ ಫರ್ಟಿಲೈಸರ್ಸ್ ಅಂತ ಕರಿತಾ ಇದ್ದೀವಿ. ನೋಡಿ, ಬೋಜು ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ಐ ಸಾ ಎ ಹೆಲ್ದಿ ಕ್ರಾಪ್ ಗ್ರೋವಿಂಗ್ ಇನ್ ಅ ಫಾರ್ಮ್. In the neighboring farm, the plants were weak. Why do some plants grow better than others? ಅವನೇನು ಕೇಳ್ತಾ ಇದ್ದಾನೆ, ನಾನು ಒಂದು ತೋಟದಲ್ಲಿ ಬೆಳೆ ಆರೋಗ್ಯಕರವಾಗಿ ಬೆಳೆದಿರ್ತಕ್ಕಂಥದ್ದನ್ನು ನೋಡಿದೆ, ಆದರೆ ಆ ಒಂದು ತೋಟದ ಪಕ್ಕದಲ್ಲಿರ್ತಕ್ಕಂತಹ ಒಂದು ತೋಟದಲ್ಲಿ ಅಲ್ಲಿ ಅಷ್ಟೊಂದು ಆರೋಗ್ಯಕರವಾಗಿರಲಿಲ್ಲ, ಬೆಳೆಗಳು ಅಷ್ಟೊಂದು ಆರೋಗ್ಯಕರವಾಗಿರಲಿಲ್ಲ. ಹೀಗೇಕೆ ಒಂದು ಸಸ್ಯ ಚೆನ್ನಾಗಿ ಬೆಳೀತಾ ಇದೆ, ಇನ್ನೊಂದು ಸಸ್ಯ ಚೆನ್ನಾಗಿ ಬೆಳೀತಾ ಇಲ್ಲ ಅಂತಕ್ಕಂಥ ಒಂದು ಅಂಶವನ್ನು ಯಾರು? ಬೋಜೋ ಕೇಳ್ತಾ ಇದ್ದಾನೆ. ಓಕೆ, ಸಾಯಿಲ್ ಸಪ್ಲೈಸಸ್ ಮಿನರಲ್ಸ್ ನ್ಯೂಟ್ರಿಯೆಂಟ್ಸ್ ಟು ದ ಕ್ರಾಪ್ ಪ್ಲಾಂಟ್ಸ್. ಈ ಮಣ್ಣು ಏನಿದೆ, ಸಾಯಿಲ್ ಏನಿದೆ, ಇಟ್ ಸಪ್ಲೈಸಸ್ ದ ಮಿನರಲ್ಸ್ ಆ್ಯಂಡ್ ದ ನ್ಯೂಟ್ರಿಯೆಂಟ್ಸ್ ಟು ದ ಕ್ರಾಪ್. ಈ ಒಂದು ಬೆಳೆಗಳಿಗೆ ಬೇಕಾಗಿರ್ತಕ್ಕಂತಹ ಮಿನರಲ್ಸ್ಗಳಾಗಿರ್ಬೋದು, ನ್ಯೂಟ್ರಿಯೆಂಟ್ಸ್ಗಳಾಗಿರ್ಬೋದು, ಇವುಗಳನ್ನು ಅದು ಮಣ್ಣು ಕೊಡ್ತಾ ಇದೆ. ದೀಸ್ ನ್ಯೂಟ್ರಿಯೆಂಟ್ಸ್ ಆರ್ ಎಸೆನ್ಷಿಯಲ್ ಫಾರ್ ದ ಗ್ರೋತ್ ಆಫ್ ಪ್ಲಾಂಟ್ಸ್. ಅದು ಯಾಕೆ ಬೇಕು? ಈ ನ್ಯೂಟ್ರಿಯೆಂಟ್ಸ್ಗಳು ಯಾಕೆ ಬೇಕು? ಈ ಒಂದು ಸಸ್ಯಗಳ ಬೆಳವಣಿಗೆಗೆ ನ್ಯೂಟ್ರಿಯೆಂಟ್ಸ್ಗಳು ಬೇಕು ಅನ್ನೋದು ನಮಗೆ ಈಗಾಗಲೇ ಗೊತ್ತಿದೆ. ಇನ್ ಸರ್ಟೆನ್ ಏರಿಯಾ the farmer grow crop after crop in the same field. The field is never left uncultivated or fallow. Imagine what happens to the nutrients. ರೈತರು ಏನು ಮಾಡ್ತಾ ಇದ್ದಾರೆ, ಈ ಒಂದೇ ಜಮೀನಿನಲ್ಲಿ ಒಂದು ಬೆಳೆ ತೆಗೆದ ನಂತರ ಮತ್ತೊಂದು ಬೆಳೆಯನ್ನು ಅದೇ ಒಂದು ಜಮೀನಿನಲ್ಲಿ ಬೆಳೀತಾ ಇದ್ದಾರೆ. ಅಂದರೆ ಆ ಒಂದು ಜಮೀನನ್ನು ಉಳಿಮೆ ಮಾಡದೆ, ಖಾಲಿ ಬಿಡದೆ, ಒಂದಾದ ನಂತರ ಒಂದು ಬೆಳೆಗಳನ್ನು ಆ ಒಂದು ಜಮೀನಿನಲ್ಲಿ ಅವರು ತೆಗಿತಾ ಇದ್ದಾರೆ. ಅಂದರೆ ಆ ಒಂದು ಜಮೀನಿನಲ್ಲಿರ್ತಕ್ಕಂತಹ ಪೋಷಕಾಂಶಗಳು ಏನಾಗ್ಬೋದು, ಇದನ್ನು ನಾವು ಯೋಚನೆ ಮಾಡಿದರೆ ನೋಡಿ, ಕಂಟಿನ್ಯೂವಸ್ ಕಲ್ಟಿವೇಷನ್ ಆಫ್ ಕ್ರಾಪ್ಸ್ ಮೇಕ್ಸ್ ದ ಸಾಯಿಲ್ ಪುವರ್ ಇನ್ ನ್ಯೂಟ್ರಿಯೆಂಟ್ಸ್. ನಾವು ಒಂದಾದ ನಂತರ ಒಂದು ಬೆಳೆಗಳನ್ನು ತೆಗಿತಾ ಹೋದರೆ ಮಣ್ಣಿನಲ್ಲಿ ಕೆಲವೊಂದು ಪೋಷಕಾಂಶಗಳ ಕೊರತೆ ಉಂಟಾಗ್ತಾ ಇದೆ. ಏನಾಗ್ತಾ ಇದೆ? ಕೆಲವೊಂದು ಪೋಷಕಾಂಶಗಳ ಕೊರತೆ ಉಂಟಾಗ್ತಾ ಇದೆ. ಯಾಕಂದರೆ ನಾವು ವಿ ಆರ್ ಗ್ರೋವಿಂಗ್ ದ crops continuously, we are cultivating the crops continuously, so the nutrients which are present in the soil, they are used by the crops. ಸೊ ಹಾಗಾಗಿ ಅಲ್ಲಿ ಏನಾಗ್ತಾ ಇದೆ, ಒಂದು ಪೋಷಕಾಂಶಗಳ ಕೊರತೆ ಉಂಟಾಗ್ತಾ ಇದೆ.
Therefore, the farmers have to add the manure to the fields to replenish the soil with nutrients. This process is called manuring. This process is called manuring. What we are adding extra manure to the soil, that is called as the manuring. This process is called as manuring. But the improper or the insufficient manuring results in weak plants. What happens if we add the improper ratio of a manure to the soil or insufficient ratio of manure we are added? It results a weak plants. It results a weak plants. ನಮಗೆ ಏನಂತ ಹೇಳ್ತಾ ಇದ್ದಾರೆ, ಮಣ್ಣಿಗೆ ಯಾವಾಗ ಆ ಮಣ್ಣಿನಲ್ಲಿ ಪೋಷಕಾಂಶಗಳ ಕೊರತೆ ಉಂಟಾಗ್ತಾ ಇದೆ, ಆಗ ನಾವೇನು ಮಾಡ್ತಾ ಇದ್ದೀವಿ, ಹೊರಗಡೆಯಿಂದ ಆ ಒಂದು ಮಣ್ಣಿಗೆ ಜಮೀನಿಗೆ ಈ ಸಾವಯವ ಗೊಬ್ಬರಗಳನ್ನು ಹಾಕ್ತಾ ಇದ್ದೀವಿ. ಈ ಸಾವಯವ ಗೊಬ್ಬರಗಳಾಗಿರ್ಬೋದು ಅಥವಾ ಫರ್ಟಿಲೈಸರ್ಸ್ಗಳನ್ನು ಹಾಕ್ತಾ ಇದ್ದೀವಿ. ಈ ಒಂದು ಕ್ರಿಯೆಯನ್ನು ಏನಂತ ಕರೀತಾ ಇದ್ದಾರೆ, ಮ್ಯಾನ್ಯೂರಿಂಗ್ ಅಂತ ಕರೀತಾ ಇದ್ದಾರೆ. ಅಂದರೆ ಗೊಬ್ಬರವನ್ನು ನೀಡುವಿಕೆ ಅಂತ ಹೇಳ್ತಾ ಇದ್ದೀವಿ. ಆದರೆ ಬೆಳೆಗಳು ಯಾಕೆ ದುರ್ಬಲಗೊಳ್ತಾ ಇದೆ? ನಾವು ಈ ಒಂದು ಗೊಬ್ಬರವನ್ನು ಹಾಕಿದಾಗಲೂ ಕೂಡ ಕೆಲವೊಂದು ಬೆಳೆಗಳು ಏನಾಗ್ತಾ ಇದೆ, ದುರ್ಬಲಗೊಳ್ತಾ ಇದೆ. ಅದು ಯಾಕೆ ಹಾಗಾಗ್ತಾ ಇದೆ ಅಂದರೆ, ನಾವು ಹಾಕಿರ್ತಕ್ಕಂಥ ಒಂದು ಗೊಬ್ಬರದ ಪ್ರಮಾಣ ಅಸಮರ್ಪಕ, ಅಂದರೆ ಹೆಚ್ಚಾದರೂ ಹಾಕಿರ್ಬೋದು ಅಥವಾ ಕಡಿಮೆ ಆದರೂ ಹಾಕಿರ್ಬೋದು. ಅಂದರೆ ಸಮರ್ಪಕವಾಗಿರ್ತಕ್ಕಂತಹ ಪ್ರಮಾಣದಲ್ಲಿ ನಾವು ಆ ಒಂದು ಬೆಳೆಗಳಿಗೆ ರಸಗೊಬ್ಬರಗಳನ್ನು ನೀಡದೇ ಹೋದಾಗ ಕೂಡ ಆ ಒಂದು ಸಸ್ಯಗಳು ದುರ್ಬಲವಾಗಿ ಬೆಳೀತಾ ಇದೆ. ಅಂದರೆ ಅತಿ ಹೆಚ್ಚಾಗಿ ಹಾಕಿದರೂ ಕೂಡ ಆ ಸಸ್ಯಗಳು ದುರ್ಬಲಗೊಳ್ತಾ ಇದೆ, ಅತಿ ಕಡಿಮೆ ಹಾಕಿದರೂ ಕೂಡ ಆ ಒಂದು ಸಸ್ಯಗಳು ದುರ್ಬಲವಾಗಿ ಬೆಳೆಯೋದಕ್ಕೆ ಕಾರಣ ಆಗ್ತಾ ಇದೆ. ಓಕೆ, ನಮಗೆ ಗೊತ್ತಾಯ್ತಲ್ಲ, ಇಂಪ್ರಾಪರ್ ಆರ್ ದ ಇನ್ಸಫಿಷಿಯೆಂಟ್ ಮ್ಯಾನ್ಯೂರ್ ರಿಸಲ್ಟ್ಸ್ ದ ವೀಕ್ ಪ್ಲಾಂಟ್ಸ್. ಅಲ್ಲಿ ಬೋಜೋನ ಒಂದು ಪ್ರಶ್ನೆಗೆ ನಮಗೆ ಉತ್ತರ ಸಿಕ್ಕಂಗಾಯಿತು. ಹೌದಾ? ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫನ್ನು ನೋಡೋಣ. ಮ್ಯಾನ್ಯೂರ್ ಈಸ್ ಆನ್ ಆರ್ಗಾನಿಕ್ ಸಬ್ಸ್ಟೆನ್ಸಸ್ ಅಬ್ಟೈನ್ಡ್ ಫ್ರಮ್ ದ ಡಿಕಂಪೋಸಿಷನ್ ಆಫ್ ದ ಪ್ಲಾಂಟ್ ಆರ್ ದ ಎನಿಮಲ್ ವೇಸ್ಟ್. ಈ ಮ್ಯಾನ್ಯೂರನ್ನು ಹೇಗೆ ತಯಾರಿಸ್ತಾ ಇದ್ದಾರೆ, ಗೊಬ್ಬರವನ್ನು, ಈ ಒಂದು ಸಾವಯವ ಗೊಬ್ಬರವನ್ನು ಹೇಗೆ ತಯಾರಿಸ್ತಾ ಇದ್ದಾರೆ? ಈ ಗೊಬ್ಬರ ಅಂತಕ್ಕಂಥದ್ದು, ಮ್ಯಾನ್ಯೂರ್ ಅಂತಕ್ಕಂಥದ್ದು ಒಂದು ಏನಾಗಿದೆಯಪ್ಪ ಅಂತಂದರೆ, ಅ ಸಬ್ಸ್ಟೆನ್ಸ್ ಅಬ್ಟೈನ್ಡ್ ಫ್ರಮ್ ಅ ಡಿಕಂಪೋಸಿಷನ್ ಆಫ್ ದ ಪ್ಲಾಂಟ್ ಆರ್ ದ ಎನಿಮಲ್ ವೇಸ್ಟ್. ಈ ಸಾವಯವ ಪದಾರ್ಥಗಳಾಗಿರ್ತಕ್ಕಂತಹ ಸಸ್ಯ ಅಥವಾ ಪ್ರಾಣಿಗಳ ತ್ಯಾಜ್ಯ ವಸ್ತುಗಳ ಒಂದು ವಿಘಟನೆಯಿಂದ ಪಡೆಯಲಾಗ್ತಾ ಇದೆ. ಈ ಗೊಬ್ಬರ ಅಂತಕ್ಕಂಥದ್ದು ಹೇಗೆ ಪಡಿತಾ ಇದ್ದೀವಿ? ಸಸ್ಯ ಅಥವಾ ಪ್ರಾಣಿಗಳ ತ್ಯಾಜ್ಯ ವಸ್ತುಗಳ ಒಂದು ವಿಘಟನೆಯಿಂದ ಉಂಟಾಗಿರ್ತಕ್ಕಂಥ ಒಂದು ಪದಾರ್ಥ ಇದು ಸಾವಯವ ಗೊಬ್ಬರ. ರೈತರು ಏನು ಮಾಡ್ತಾ ಇದ್ದಾರೆ, ಫಾರ್ಮರ್ಸ್ ಡಂಪ್ ಪ್ಲಾಂಟ್ಸ್ ಆ್ಯಂಡ್ ಎನಿಮಲ್ ವೇಸ್ಟ್ ಇನ್ ಪಿಟ್ಸ್ ಅಟ್ ಓಪನ್ ಪ್ಲೇಸ್ ಆ್ಯಂಡ್ ಅಲೋಸ್ ಇಟ್ ಟು ಡಿಕಂಪೋಸ್. ರೈತರು ಏನು ಮಾಡ್ತಾ ಇದ್ದಾರೆ, ಈ ಒಂದು ಪ್ರಾಣಿಗಳ ತ್ಯಾಜ್ಯ ವಸ್ತುಗಳಾಗಿರ್ಬೋದು ಅಥವಾ ಸಸ್ಯಗಳ ಕೆಲವೊಂದು ಭಾಗಗಳನ್ನು ಏನು ಮಾಡ್ತಾ ಇದ್ದಾರೆ, ಒಣಗಿರ್ತಕ್ಕಂಥ ಎಲೆಗಳು, ಹೌದಾ, ಇವೆಲ್ಲವುಗಳನ್ನು ಏನು ಮಾಡ್ತಾ ಇದ್ದಾರೆ, ಒಂದು ಬಯಲು ಪ್ರದೇಶದಲ್ಲಿ ಗುಂಡಿಯನ್ನು ತೋಡ್ತಾ ಇದ್ದಾರೆ. ಆ ಒಂದು ಬಯಲು ಪ್ರದೇಶದಲ್ಲಿ ತೋಡಿರ್ತಕ್ಕಂಥ ಗುಂಡಿಯಲ್ಲಿ ಅವರು ಈ ಒಂದು ಪ್ರಾಣಿ ಮತ್ತು ಸಸ್ಯಗಳ ತ್ಯಾಜ್ಯ ವಸ್ತುಗಳನ್ನು ರಾಶಿಯಾಗಿ ಹಾಕ್ತಾ ಇದ್ದಾರೆ. ಅವ್ರು ಯಾಕೆ ಹಾಗೆ ಹಾಕ್ತಾ ಇದ್ದಾರೆ ಅಂದರೆ, ಅದು ವಿಘಟನೆಗೊಳ್ಬೇಕು. ಅದು ಏನಾಗಬೇಕು, ವಿಘಟನೆಗೊಳ್ಬೇಕು. ಹೌದಾ? ಇಟ್ ಶುಡ್ ಬಿ ಡಿಕಂಪೋಸ್. ದ ಡಿಕಂಪೋಸಿಷನ್ ಈಸ್ ಕಾಸ್ಡ್ ಬೈ ಸಮ್ ಮೈಕ್ರೋ ಆರ್ಗನಿಸಮ್ಸ್. The decomposed matter is used as a organic manure. You have learned about it in the class 6, that as vermicomposting. Yes, you learned na? Okay. ರೈತರು ಒಂದು ಪ್ರದೇಶದಲ್ಲಿ ತಗ್ಗು ಗುಂಡಿಯನ್ನು ತೋಡಿ ಈ ಒಂದು ಸಸ್ಯದ ಮತ್ತು ಪ್ರಾಣಿಗಳ ತ್ಯಾಜ್ಯಗಳನ್ನು ಅಲ್ಲಿ ಹಾಕೋತಾ ಹೋಗ್ತಾರೆ. ಅದು ವಿಘಟನೆಗೊಳ್ಬೇಕು, ಡಿಕಂಪೋಸ್ ಆಗಬೇಕು. ಈ ಡಿಕಂಪೋಸ್ ಹೇಗೆ ಆಗ್ತಾ ಇದೆ, ಅದರಲ್ಲಿ ಇರ್ತಕ್ಕಂತಹ ಅಲ್ಲಿ ಕೆಲವೊಂದು ಸೂಕ್ಷ್ಮ ಜೀವಿಗಳು ಬರ್ತಾ ಇದೆ. ಆ ಒಂದು ಸೂಕ್ಷ್ಮ ಜೀವಿಗಳು ಏನು ಮಾಡ್ತಾ ಇದೆ, ಈ ಒಂದು ತ್ಯಾಜ್ಯ ಪದಾರ್ಥಗಳನ್ನು ವಿಘಟನೆಗೊಳಿಸ್ತಾ ಇದೆ, ಅಂದರೆ ಡಿಕಂಪೋಸ್ ಮಾಡ್ತಾ ಇದೆ. ಈ ಒಂದು ವಿಘಟನೆಗೊಂಡಿರ್ತಕ್ಕಂತಹ ಒಂದು ಪದಾರ್ಥವನ್ನು ಸಾವಯವ ಗೊಬ್ಬರ ಅಂತ ಬಳಸಲಾಗ್ತಾ ಇದೆ. ಈ ಒಂದು ವಿಘಟನೆಗೊಂಡಿರ್ತಕ್ಕಂಥ ಒಂದು ಪದಾರ್ಥವನ್ನು ಸಾವಯವ ಗೊಬ್ಬರವಾಗಿ ಬಳಸಲಾಗ್ತಾ ಇದೆ. ಎರೆಹುಳು ಗೊಬ್ಬರದ ಬಗ್ಗೆ, ಆ ಎರೆಹುಳು ಗೊಬ್ಬರವನ್ನು ನಾವು ಹೇಗೆ ತಯಾರಿಸಬೇಕು ಅಂತಕ್ಕಂಥ ಒಂದು ಅಂಶವನ್ನು ನಾವು ಕ್ಲಾಸ್ 6ನಲ್ಲಿ ನಾವು ಕಲ್ತಿದ್ದೀವಲ್ಲ. ಓಕೆ, ಇಲ್ಲಿ ಒಂದು ನಮಗೆ ಆ್ಯಕ್ಟಿವಿಟಿಯನ್ನು ಕೊಟ್ಟಿದ್ದಾರೆ ನೋಡಿ. ಆ ಆ್ಯಕ್ಟಿವಿಟಿ ಏನಿದೆ ಅಂತಕ್ಕಂಥದ್ದನ್ನು ನಾವು ನೋಡೋಣ.
Take moong or the gram seeds and germinate them. Select 3 equal sized seedlings. Take 3 empty glasses and similar vessels. Mark them A, B, C. ನಾವು ಈ ಒಂದು ಹೆಸರು ಅಥವಾ ಕಡಲೆ ಬೀಜಗಳನ್ನು ತೆಗೆದುಕೊಳ್ಳೋಣ. ಹೆಸರಿನ ಅಥವಾ ಕಡಲೆ ಬೀಜಗಳನ್ನು ತೆಗೆದುಕೊಳ್ಳೋಣ. ಟೇಕ್ ಮೂಂಗ್ ಆರ್ ದ ಗ್ರಾಮ್ ಸೀಡ್ಸ್. ಆಮೇಲೆ ಏನು ಮಾಡಬೇಕು? ಅವು ಮೊಳಕೆ ಹೊಡೆಯುವಂತೆ ಮಾಡಿ ಅವುಗಳಿಗೆ ಏನು ಮಾಡಂತ ಹೇಳಿದ್ದಾರೆ? ಜರ್ಮಿನೇಟ್ ದೆಮ್ ಅಂತ ಹೇಳಿದ್ದಾರೆ. ಅವುಗಳನ್ನು ಮೊಳಕೆ ಹೊಡಿಸ್ಬೇಕು. ಅದು ಹೇಗೆ ಅನ್ನೋದು ನಿಮ್ಗೆ ಗೊತ್ತಿದೆ. ಅವುಗಳನ್ನು ನೀರಿನಲ್ಲಿ ನೆನೆಸಿಟ್ಟು ಮತ್ತು ನಂತರದಲ್ಲಿ ಒಂದು 7-8 ತಾಸುಗಳ ನಂತರದಲ್ಲಿ ಅವುಗಳನ್ನು ಹಸಿ ಒದ್ದೆ ಬಟ್ಟೆಯಲ್ಲಿ ಕಟ್ಟಿಡಬೇಕು. ಆಗ ಅವು ಮೊಳಕೆ ಹೊಡಿತಾ ಇದೆ. ನಂತರದಲ್ಲಿ ಏನು ಮಾಡಬೇಕು? ಸೆಲೆಕ್ಟ್ 3 ಈಕ್ವಲ್ ಸೈಜ್ಡ್ ಸೀಡ್ಲಿಂಗ್ಸ್. ಸೆಲೆಕ್ಟ್ 3 ಈಕ್ವಲ್ ಸೈಜ್ಡ್ ಸೀಡ್ಲಿಂಗ್ಸ್. ಸಮಾನವಾದ ಮೊಳಕೆ ಹೊಡೆದಿರ್ತಕ್ಕಂಥ ಸಸ್ಯಗಳನ್ನು ಆರಿಸ್ಕೊಳ್ಳೋಣ. ಹೌದಾ? 3 ಸಮಾನವಾಗಿ ಮೊಳಕೆ ಹೊಡೆದಿರ್ತಕ್ಕಂಥ 3 ಸಸ್ಯಗಳನ್ನು ಆರಿಸ್ಕೊಳ್ಳೋಣ. ಆಮೇಲೆ ಏನು ಮಾಡೋಣ? ಟೇಕ್ 3 ಎಂಟಿ ಗ್ಲಾಸಸ್ ಆರ್ ದ ಸಿಮಿಲರ್ ವೆಸಲ್ಸ್. 3 ಖಾಲಿಯಾಗಿರ್ತಕ್ಕಂಥ ಗಾಜಿನ ಲೋಟಗಳನ್ನು ತೆಗೆದುಕೊಳ್ಳೋಣ. ಹೌದಾ? ಅವುಗಳಿಗೆ ನಾವು ಮಾರ್ಕ್ ಮಾಡಬೇಕು. ಎ ಮಾರ್ಕ್ ದೆಮ್ ಎ, ಬಿ ಆ್ಯಂಡ್ ಸಿ. ಅವುಗಳಿಗೆ ಎ, ಬಿ, ಸಿ ಅಂತ ಗುರುತಿಸ್ಕೊಂಡು ಬಿಡೋಣ. ನಂತರದಲ್ಲಿ ಟು ಗ್ಲಾಸ್ ಎ ಆ್ಯಡ್ ಲಿಟಲ್ ಅಮೌಂಟ್ ಆಫ್ ಸಾಯಿಲ್ ಮಿಕ್ಸ್ಡ್ ವಿತ್ ಎ ಲಿಟಲ್ ಕೌ ಡಗ್ ಮ್ಯಾನ್ಯೂರ್. ಎ ಲೋಟದಲ್ಲಿ ಏನಿದೆ ಸ್ವಲ್ಪ ಸಗಣಿ ಮಿಶ್ರಿತವಾದ ಮಣ್ಣನ್ನು ಹಾಕೋಣ. ಸಗಣಿಯನ್ನು ಮಿಶ್ರಿತಗೊಂಡಿರ್ತಕ್ಕಂಥ ಒಂದು ಮಣ್ಣು ಕಲಿಸ್ಕೊಂಡು ಆ ಒಂದು ಎ ಲೋಟಕ್ಕೆ ಹಾಕಿಬಿಡೋಣ. ಅದೇ ರೀತಿ ಇನ್ ಗ್ಲಾಸ್ ಬಿ ಪುಟ್ ದ ಸೇಮ್ ಅಮೌಂಟ್ ಆಫ್ ಸಾಯಿಲ್ ಮಿಕ್ಸ್ಡ್ ವಿತ್ ಎ ಲಿಟಲ್ ಯೂರಿಯಾ. ಈ ಒಂದು ಗ್ಲಾಸ್ ಬಿನಲ್ಲಿ ಏನು ಮಾಡೋಣ? ಅಷ್ಟೇ ಒಂದು ಪ್ರಮಾಣದ ಯೂರಿಯಾ ಮಿಶ್ರಿತ ಮಣ್ಣನ್ನು ಹಾಕೋಣ. ಅಂದರೆ ಎನಲ್ಲಿ ಎಷ್ಟು ಪ್ರಮಾಣದ ಸಗಣಿ ಮಿಶ್ರಿತವಾಗಿರ್ತಕ್ಕಂಥ ಒಂದು ಮಣ್ಣನ್ನು ಹಾಕಿದ್ವಿ, ಅಷ್ಟೇ ಒಂದು ಪ್ರಮಾಣದ ಯೂರಿಯಾ ಮಿಶ್ರಿತ ಮಣ್ಣನ್ನು ನಾವು ಅಲ್ಲಿ ಅದಕ್ಕೆ ಸೇರಿಸೋಣ. ಯೂರಿಯಾ ಅಂದರೆ ಗೊತ್ತು, ಹೌದಲ್ಲ? ಓಕೆ. ಆ್ಯಂಡ್ ಟೇಕ್ ದ ಸೇಮ್ ಅಮೌಂಟ್ ಆಫ್ ಸಾಯಿಲ್ ಇನ್ ಗ್ಲಾಸ್ ಸಿ ವಿತೌಟ್ ಆ್ಯಡಿಂಗ್ ಎನಿಥಿಂಗ್. Without adding anything, now pour the some amount of water in each glass and plant the seedling in them. ನಾವು ನಂತರದಲ್ಲಿ ಏನು ಮಾಡೋಣ? ಅಷ್ಟೇ ಪ್ರಮಾಣದ ಒಂದು ಮಣ್ಣನ್ನು ನಾವು ನಂತರದಲ್ಲಿ ಏನು ಮಾಡೋಣ? ಈ ಒಂದು ಯೂರಿಯಾ ಆಗಲಿ ಅಥವಾ ಸಗಣಿಯನ್ನು ಸೇರಿಸದೇ ಇರತಕ್ಕಂಥ ಒಂದು ಮಣ್ಣು, ಅಂದರೆ ಬರೀ ಮಣ್ಣನ್ನು ನಾವು ಸಿ ಲೋಟಕ್ಕೆ ಹಾಕೋಣ. ಆದರೆ ಅದರ ಪ್ರಮಾಣವೂ ಒಂದೇ ಆಗಿರಬೇಕು. ಮೊದಲು 2 ಗ್ಲಾಸಿನಲ್ಲಿ ಎಷ್ಟು ಹಾಕಿದ್ದೀವೋ ಅದೇ ಒಂದು ಪ್ರಮಾಣದ ಒಂದು ಮಣ್ಣನ್ನು, ಯಾವುದೇ ಒಂದು ಯೂರಿಯಾ ಆಗಲಿ ಸಗಣಿ ಮಿಶ್ರಿತವಾಗದೇ ಇರತಕ್ಕಂಥ ಒಂದು ಮಣ್ಣನ್ನು ಈಗ ಸಿ ಗ್ಲಾಸ್ನಲ್ಲಿ ಹಾಕೋಣ. ಈಗ ಒಂದೇ ಪ್ರಮಾಣದ ನೀರನ್ನು ಆ 3 ಲೋಟಕ್ಕೂ ಹಾಕೋಣ. ಆ 3 ಗ್ಲಾಸಿನ ಲೋಟಗಳಿಗೆ ಹಾಕೋಣ. ನಂತರದಲ್ಲಿ ಆ ಮೊಳಕೆ ಹೊಡೆದಿರ್ತಕ್ಕಂಥ ಸಸಿಗಳನ್ನು ಅಲ್ಲಿ ನೆಡೋಣ. ಮೊಳಕೆ ಹೊಡೆದಿರ್ತಕ್ಕಂಥ ಸಸಿಗಳನ್ನು ಅಲ್ಲಿ ನೆಟ್ಬಿಡೋಣ. ನೋಡಿ ಏನಾಗ್ತಾ ಇದೆ? ದ ಸೇಮ್ ಅಮೌಂಟ್ ಆಫ್ ವಾಟರ್ ಇನ್ ಈಚ್ ಗ್ಲಾಸ್ ಆ್ಯಂಡ್ ಪ್ಲ್ಯಾಂಟ್ ದ ಸೀಡ್ಲಿಂಗ್ ಇನ್ ದೆಮ್. ಕೀಪ್ ದೆಮ್ ಇನ್ ದ ಸೇಫ್ ಪ್ಲೇಸ್ ಆ್ಯಂಡ್ ವಾಟರ್ ದೆಮ್ ಡೈಲಿ. ಆಫ್ಟರ್ 7 to 10 days ಅಬ್ಸರ್ವ್ ದೇರ್ ಗ್ರೋತ್. ನಾವು ಆ ಒಂದು ಸುರಕ್ಷಿತ ಸ್ಥಳಗಳಲ್ಲಿ ಈ 3 ಪ್ಲ್ಯಾಂಟ್ಸ್ಗಳನ್ನು ಇಟ್ಟು 7, 8, 9, 10 ಈ ದಿನಗಳಲ್ಲಿ ಅವುಗಳ ಒಂದು ಬೆಳವಣಿಗೆಯನ್ನು ಗಮನಿಸೋಣ. ನಾವು ಇಲ್ಲಿ ಕುಳಿತಿರ್ತಕ್ಕಂಥ ವಿದ್ಯಾರ್ಥಿಗಳು, ಚಿತ್ರದಲ್ಲಿ ಕುಳಿತಿರ್ತಕ್ಕಂಥ ವಿದ್ಯಾರ್ಥಿಗಳು ಆ ಒಂದು ಆ್ಯಕ್ಟಿವಿಟಿಯನ್ನು ಮಾಡ್ತಾ ಇದ್ದಾರೆ. ಈ ಒಂದು 7ನೇ ದಿನ ಅದರ ಒಂದು ಗ್ರೋತ್ ಏನಿತ್ತು, ಅದರ ಒಂದು ಬೆಳವಣಿಗೆ ಏನಿತ್ತು, 8ನೇ ದಿವಸ ಎಷ್ಟಿತ್ತು, 9ನೇ ದಿವಸ ಎಷ್ಟಿತ್ತು, 10ನೇ ದಿವಸ ಎಷ್ಟಿತ್ತು, ಚಿತ್ರದಲ್ಲಿ ನಾವು ನೋಡ್ತಾ ಇದ್ದೀವಿ. ಹೌದಾ? ಎ ಚಿತ್ರದಲ್ಲಿ, ಬಿ ಚಿತ್ರದಲ್ಲಿ ಮತ್ತು ಸಿ ಚಿತ್ರದಲ್ಲಿ. ಸಿ ಚಿತ್ರದಲ್ಲಿ ಬೆಳವಣಿಗೆ ಕಡಿಮೆ ಇದೆ. ಅಂದರೆ ಯಾವ ಒಂದು ಗೊಬ್ಬರವನ್ನು ನಾವು ಯಾವುದೇ ರೀತಿಯಾಗಿ ಗೊಬ್ಬರವನ್ನಾಗಲಿ, ಸಾವಯವ ಗೊಬ್ಬರವನ್ನಾಗಲಿ ಅಥವಾ ಯೂರಿಯಾವನ್ನು ಹಾಕಿಲ್ವೋ ಅಲ್ಲಿ ಬೆಳವಣಿಗೆ ಕಡಿಮೆ ಇದೆ. ಎನಲ್ಲಿ ಸ್ವಲ್ಪ ಬೆಳವಣಿಗೆ ಹೆಚ್ಚಾಗಿದೆ, ಆದರೆ ಬಿನಲ್ಲಿ ಜಾಸ್ತಿ ಮಟ್ಟದ ಬೆಳವಣಿಗೆಯನ್ನು ನಾವು ನೋಡ್ತಾ ಇದ್ದೀವಿ. ಒಂದು ಹೆಚ್ಚಿನ ಒಂದು ಬೆಳವಣಿಗೆಯನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಡಿಡ್ ಪ್ಲ್ಯಾಂಟ್ ಇನ್ ಆಲ್ ದ ಗ್ಲಾಸಸ್ ಗ್ರೋ ಎಟ್ ದ ಸೇಮ್ ಪ್ಲೇಸಸ್. ಆ ಎಲ್ಲ ಒಂದು ಗ್ಲಾಸ್ನಲ್ಲಿರ್ತಕ್ಕಂತಹ ಬೆಳೆಗಳು ಒಂದೇ ರೀತಿಯಾಗಿ ಬೆಳೆದದೇನು ಅಂತ ಕೇಳ್ತಾ ಇದ್ದಾರೆ. ವಿಚ್ ಗ್ಲಾಸ್ ಶೋಡ್ ಬೆಟರ್ ಗ್ರೋತ್ ಆಫ್ ದ ಪ್ಲ್ಯಾಂಟ್ಸ್. ನಾನು ಈಗಾಗಲೇ ವಿವರಣೆ ಕೊಟ್ಟಿದ್ದೀನಿ.
ಬಿ ಗ್ಲಾಸ್ನಲ್ಲಿ ನಾವು ಹೆಚ್ಚಿನ ಒಂದು ರೀತಿಯ ಬೆಳವಣಿಗೆಯನ್ನು ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಹೌದಾ? ಯಾವ ಗ್ಲಾಸ್ನಲ್ಲಿ ಒಂದು ಹೆಚ್ಚಿನ ಬೆಳವಣಿಗೆ ಕಂಡಿದೆ ಅಂತ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಇನ್ ವಿಚ್ ಗ್ಲಾಸ್ ವಾಸ್ ದ ಗ್ರೋತ್ ಫಾಸ್ಟರ್? ಯಾವ ಒಂದು ಗ್ಲಾಸಿನಲ್ಲಿರ್ತಕ್ಕಂಥ ಬೆಳವಣಿಗೆ ಹೆಚ್ಚು ಫಾಸ್ಟರ್ ಆಗಿದೆ ಅನ್ನೋದನ್ನು ಅವರು ಕೇಳ್ತಾ ಇದ್ದಾರೆ. ಫರ್ಟಿಲೈಸರ್ಸ್ ಆರ್ ಕೆಮಿಕಲ್ಸ್ ವಿಚ್ ಆರ್ ರಿಚ್ ಇನ್ ದ ಪರ್ಟಿಕ್ಯುಲರ್ ನ್ಯೂಟ್ರಿಯೆಂಟ್ಸ್. ಈ ಒಂದು ಫರ್ಟಿಲೈಸರ್ಸ್ ಏನಿದೆ, ರಸಗೊಬ್ಬರ ಏನಿದೆ, ಈ ರಸಗೊಬ್ಬರದಲ್ಲಿ ಹೆಚ್ಚಿನ ಒಂದು ರಾಸಾಯನಿಕ ಪದಾರ್ಥಗಳು ಇರ್ತಾ ಇದೆ. ಇದು ಒಂದು ನಿರ್ದಿಷ್ಟ ಪೋಷಕಾಂಶಗಳನ್ನು ಹೆಚ್ಚಿನ ರೀತಿಯಲ್ಲಿ ಹೊಂದಿರ್ತಾ ಇದೆ. ಫರ್ಟಿಲೈಸರ್ಸ್ ಆರ್ ಕೆಮಿಕಲ್ಸ್ ವಿಚ್ ಆರ್ ರಿಚ್ ಇನ್ ದ ಪರ್ಟಿಕ್ಯುಲರ್ ನ್ಯೂಟ್ರಿಯೆಂಟ್ಸ್. ಅಲ್ಲಿ ಪರ್ಟಿಕ್ಯುಲರ್ ಆಗಿ ಬೇಕಾಗಿರ್ತಕ್ಕಂಥ ಒಂದು ನ್ಯೂಟ್ರಿಯೆಂಟ್ಸ್ ಹೆಚ್ಚಾಗಿ ಇರ್ತಾ ಇದೆ. ಹೌ ಆರ್ ದೇ ಡಿಫ್ರೆಂಟ್ ಫ್ರಮ್ ದ ಮ್ಯಾನ್ಯೂರ್? ಇವುಗಳು ಹೇಗೆ ಸಾವಯವ ಗೊಬ್ಬರಗಳಿಗಿಂತ ಭಿನ್ನವಾಗಿವೆ ಅಂತಕ್ಕಂಥ ಒಂದು ಪ್ರಶ್ನೆ ಎನ್ನುವಂಥ ಒಂದು ಪ್ರಶ್ನೆ. ಫರ್ಟಿಲೈಸರ್ಸ್ ಆರ್ ಪ್ರೊಡ್ಯೂಸ್ಡ್ ಇನ್ ಫ್ಯಾಕ್ಟ್ರೀಸ್. ಸಮ್ ಎಕ್ಸಾಂಪಲ್ಸ್ ಆಫ್ ದ ಫರ್ಟಿಲೈಸರ್ಸ್ ಆರ್ ಯೂರಿಯಾ, ಅಮೋನಿಯಂ ಸಲ್ಫೇಟ್, ಸೂಪರ್ ಸಲ್ಫೇಟ್, ಪೊಟ್ಯಾಶ್, NPK. NPK ಮೀನ್ಸ್ ನೈಟ್ರೋಜನ್, ಫಾಸ್ಫರಸ್ ಆ್ಯಂಡ್ ಪೊಟ್ಯಾಷಿಯಂ. ಈ ಒಂದು ರಸಗೊಬ್ಬರಗಳು ಹೇಗೆ ಭಿನ್ನವಾಗಿದೆ ಅಂದರೆ, ಈ ರಸಗೊಬ್ಬರಗಳನ್ನು ಕಾರ್ಖಾನೆಗಳಲ್ಲಿ ಉತ್ಪಾದನೆ ಮಾಡಲಾಗ್ತಾ ಇದೆ. ಈ ಮೇಲೆ ನಾವು ಏನು ನೋಡಿದ್ವಿ? ಸಾವಯವ ಗೊಬ್ಬರ ರೈತರು ಒಂದು ಗುಂಡಿ ತೋಡಿ ಅಲ್ಲೇ ಅದನ್ನು ತಯಾರು ಮಾಡ್ತಾಯಿದ್ರು. ಈ ಸಸ್ಯ ಮತ್ತು ಪ್ರಾಣಿಗಳ ಒಂದು ತ್ಯಾಜ್ಯ ಪದಾರ್ಥಗಳಿಂದ ರೈತರೇ ತಮ್ಮ ಹೊಲದಲ್ಲಿ ಆಗಿರ್ಬೋದು, ಒಂದು ಬಯಲು ಪ್ರದೇಶದಲ್ಲಿ ಗುಂಡಿ ತೋಡಿ ಅಲ್ಲಿ ಕಂಪೋಸ್ ಆದ ನಂತರ ಅದನ್ನು ಬಳಸ್ತಕ್ಕಂಥದ್ದು ಈ ಒಂದು ಏನಾಗಿದೆ? ಸಾವಯವ ಗೊಬ್ಬರ ಆಗಿದೆ. ಹೌದಾ? ಏನಾಗಿದೆ? ಸಾವಯವ ಗೊಬ್ಬರ ಆಗಿದೆ. ಆದರೆ ರಸಗೊಬ್ಬರವನ್ನು ಹೇಗೆ ತಯಾರಿಸ್ತಾರೆ? ರಸಗೊಬ್ಬರಗಳನ್ನು ಕಾರ್ಖಾನೆಗಳಲ್ಲಿ ತಯಾರಿಸಲಾಗ್ತಾ ಇದೆ. ಈ ರಸಗೊಬ್ಬರಗಳಿಗೆ ಕೆಲವೊಂದು ಉದಾಹರಣೆಗಳನ್ನು ನಾವು ನೋಡಿದ್ವಿ. ಅಂದರೆ ಯೂರಿಯಾ ಇದೆ, ಅಮೋನಿಯಂ ಸಲ್ಫೇಟ್ ಇದೆ, ಸೂಪರ್ ಫಾಸ್ಫೇಟ್ ಇದೆ, ಪೊಟ್ಯಾಶ್ ಇದೆ, NPK ಇದೆ. NPK ಅಂದ್ರೇನು? ನೈಟ್ರೋಜನ್. N ಅಂದರೆ ನೈಟ್ರೋಜನ್, P ಅಂದರೆ ಫಾಸ್ಫರಸ್, K ಅಂದರೆ ಪೊಟ್ಯಾಷಿಯಂ. ಹೌದಾ? NPK ಅಂದ್ರೇನು? ನೈಟ್ರೋಜನ್, ಫಾಸ್ಫರಸ್ ಆ್ಯಂಡ್ ಪೊಟ್ಯಾಷಿಯಂ. ಓಕೆ, ಮುಂದೆ ನೋಡೋಣ. ದ ಯೂಸ್ ಆಫ್ ಫರ್ಟಿಲೈಸರ್ಸ್ ಹ್ಯಾಸ್ ಹೆಲ್ಪ್ಡ್ ಫಾರ್ಮರ್ ಟು ಗೆಟ್ ಬೆಟರ್ ಈಲ್ಡ್ ಆಫ್ ಕ್ರಾಪ್ಸ್ such as wheat, paddy and maize, but excessive use of fertilizers has made the soil less fertile. ನೋಡಿ, ನಾವು ಯೂಸಸ್ ಆಫ್ ಫರ್ಟಿಲೈಸರ್ಸ್ ಏನಾಗ್ತಾ ಇದೆ? ಇದು ಫಾರ್ಮರ್ಸ್ಗೆ ಹೆಲ್ಪ್ ಆಗ್ತಾ ಇದೆ. ಯಾವ ರೀತಿ ಹೆಲ್ಪ್ ಆಗ್ತಾ ಇದೆ? ಅವರು ತಮ್ಮ ಒಂದು ಹೊಲಗಳಲ್ಲಿ ಬೆಟರ್ ಈಲ್ಡ್ ಆಫ್ ಕ್ರಾಪ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಒಂದು ಹೆಚ್ಚಿನ ಬೆಳೆಯನ್ನು ಬೆಳೆಯೋದಕ್ಕೆ ಇದು ಸಹಾಯ ಆಗ್ತಾ ಇದೆ. ಅಂದರೆ ಆ ಬೆಳೆಗಳಿಗೆ ಒಂದು ಉತ್ತಮವಾಗಿರ್ತಕ್ಕಂತಹ ಪೋಷಕಾಂಶಗಳನ್ನು ಕೊಟ್ಟು ಹೆಚ್ಚಿನ ಒಂದು ರೀತಿಯಲ್ಲಿ ಬೆಳೆ ಬೆಳೆಯೋದಕ್ಕೆ ಅದು ಸಹಾಯ ಮಾಡ್ತಾ ಇದೆ. ಯಾವ್ಯಾವ ಬೆಳೆಗಳಿದೆ? ವೀಟ್ ಇದೆ, ಪಡಿ ಆ್ಯಂಡ್ ಮೇಸ್. ಆದರೆ ಈ ಒಂದು ಫರ್ಟಿಲೈಸರ್ಗಳನ್ನು ಎಕ್ಸ್ಟ್ರಾ ಯೂಸ್ ಮಾಡಿದ್ರೆ ಏನಾಗುತ್ತೆ? ಹೆಚ್ಚಿನ ಒಂದು ರೀತಿಯಲ್ಲಿ ನಾವು ಫರ್ಟಿಲೈಸರ್ಸ್ಗಳನ್ನು ಹಾಕಿದರೆ ಏನಾಗುತ್ತೆ ನೋಡೋಣ. ಬಟ್ ಎಕ್ಸೆಸಿವ್ ಯೂಸ್ ಆಫ್ ಫರ್ಟಿಲೈಸರ್ಸ್ ಹ್ಯಾಸ್ ಮೇಡ್ ದ ಸಾಯಿಲ್ ಲೆಸ್ ಫರ್ಟೈಲ್. ಆ ಮಣ್ಣಿನ ಫಲವತ್ತತೆಯನ್ನು ಅದು ಕಡಿಮೆ ಮಾಡ್ತಾ ಇದೆ. ಏನು? ಫರ್ಟಿಲೈಸರ್ಸ್ಗಳನ್ನು ನಾವು ಹೆಚ್ಚಾಗಿ ಬಳಕೆ ಮಾಡಿದರೆ ಆ ಮಣ್ಣಿನಲ್ಲಿರ್ತಕ್ಕಂಥ ಒಂದು ಫಲವತ್ತತೆಯನ್ನು ಅದು ಕಡಿಮೆಗೊಳಿಸ್ತಾ ಇದೆ. ಆಮೇಲೆ ಫರ್ಟಿಲೈಸರ್ಸ್ ಹ್ಯಾವ್ ಆಲ್ಸೋ ಬಿಕಮ್ ಅ ಸೋರ್ಸ್ ಆಫ್ ವಾಟರ್ ಪೊಲ್ಯೂಷನ್. ಇದರಿಂದ ಮಳೆ ಬಿದ್ದಾಗ ಮಣ್ಣಿನಲ್ಲಿರ್ತಕ್ಕಂಥ ಫರ್ಟಿಲೈಸರ್ಗಳನ್ನು ಆ ಒಂದು ಭೂಮಿಗೆ ನಾವು ಹೆಚ್ಚಿನ ಒಂದು ರೀತಿಯ ಒಂದು ಫರ್ಟಿಲೈಸರ್ಸ್ಗಳನ್ನು ಹಾಕಿದರೆ ಮಳೆ ಬಿದ್ದಾಗ ಆ ಒಂದು ಮಳೆ ನೀರೊಂದಿಗೆ ಅಲ್ಲಿರ್ತಕ್ಕಂಥ ಒಂದು ಫರ್ಟಿಲೈಸರ್ ಎಕ್ಸೆಸ್ ಆಗಿತ್ತು ಅಂತಂದರೆ ಆ ಎಕ್ಸೆಸ್ ಆಗಿರ್ತಕ್ಕಂಥ ಫರ್ಟಿಲೈಸರ್ಸ್ ಏನಾಗ್ತಾ ಇದೆ? ಮಳೆ ನೀರಿನೊಂದಿಗೆ ಬೆರೆತು ಹಳ್ಳ ಕೊಳ್ಳ ನದಿಗಳನ್ನು ಅದು ಸೇರ್ಕೊಳ್ತಾ ಇದೆ. ಹೀಗೆ ಅದು ವಾಟರ್ ಪೊಲ್ಯೂಷನ್ ಕೂಡ ಆಗ್ತಾ ಇದೆ. ದೇರ್ಫೋರ್ ಇನ್ ಆರ್ಡರ್ ಟು ಮೇಂಟೈನ್ ದ ಫರ್ಟಿಲಿಟಿ ಆಫ್ ದ ಸಾಯಿಲ್, ಹೀಗೆ ನಾವು ಆ ಒಂದು ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಳ್ಬೇಕಾಗಿತ್ತು ಅಂದರೆ ವಿ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ಫರ್ಟಿಲೈಸರ್ಸ್ ವಿಚ್ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಆರ್ ಲೀವ್ ಅ ಫೀಲ್ಡ್ ಅನ್ಕಲ್ಟಿವೇಟೆಡ್ ಇನ್ ಬಿಟ್ವೀನ್ ಟು ಕ್ರಾಪ್ಸ್. ಆ ಒಂದು ಮಣ್ಣಿನ ಫಲವತ್ತತೆಯನ್ನು ಕಾಪಾಡ್ಕೊಳ್ಬೇಕಾಗಿತ್ತು ಅಂದರೆ ನಾವೇನು ಮಾಡಬೇಕು? ಈ ಒಂದು ಮ್ಯಾನ್ಯೂರ್ಗಳನ್ನು ಹೆಚ್ಚಾಗಿ ಯೂಸ್ ಮಾಡಬೇಕು. ಅಂದರೆ ರಸಗೊಬ್ಬರಗಳನ್ನು ಬಳಸದೇನೆ ನಾವು ಈ ಒಂದು ಸಾವಯವ ಗೊಬ್ಬರವನ್ನು ಹೆಚ್ಚಾಗಿ ಅಲ್ಲಿ ಉಪಯೋಗ ಮಾಡಬೇಕು. ಆ ಸಾವಯವ ಗೊಬ್ಬರ ಬಳಸೋದ್ರಿಂದ ಮಣ್ಣಿನ ಒಂದು ಫಲವತ್ತತೆ ಕಡಿಮೆ ಆಗೋದಿಲ್ಲ. ಮಣ್ಣಿನ ಒಂದು ಫಲವತ್ತತೆ ಏನಾಗಿದೆ? ಕಡಿಮೆ ಆಗೋದಿಲ್ಲ. ಆಮೇಲೆ ಈ ಬೆಳೆಗಳ ಬೆಳೆದ ನಂತರ, ಈ 2 ಬೆಳೆಗಳ ಬೆಳೆದ ನಂತರ ಮತ್ತೆ ನಾವು ಆ ಭೂಮಿಯನ್ನು ಸ್ವಲ್ಪ ಕಾಲ ಹಾಗೆ ಬಿಟ್ಬಿಡಬೇಕು.
ಮತ್ತು ಯಾವುದೇ ಬೆಳೆಗಳನ್ನು ಅಲ್ಲಿ ಬೆಳೆಯೋದಕ್ಕೆ ಹೋಗಬಾರ್ದು. ಹೀಗೆ ಮಾಡೋದ್ರಿಂದ ಆ ಮಣ್ಣಿನ ಒಂದು ಫಲವತ್ತತೆ ಏನಿದೆ ಹಾಗೆ ಉಳ್ಕೊಳ್ತಾ ಇದೆ. ದ ಯೂಸ್ ಆಫ್ ಮ್ಯಾನ್ಯೂರ್ ಇಂಪ್ರೂವ್ಸ್ ಸಾಯಿಲ್ ಟೆಕ್ಸ್ಚರ್. The use of manure improves the soil texture as well as its water retaining capacity. ಈ ಒಂದು ಮ್ಯಾನ್ಯೂರ್ಗಳನ್ನು ಉಪಯೋಗ ಮಾಡೋದ್ರಿಂದ ಏನಾಗ್ತಾ ಇದೆ, ಆ ಮಣ್ಣಿನ ಒಂದು ಫಲವತ್ತತೆ ಹೆಚ್ಚಾಗ್ತಾ ಇದೆ. ಹಾಗೆ ಆ ಒಂದು ಮಣ್ಣಿನಲ್ಲಿ ತೇವಾಂಶವನ್ನು ಹಿಡಿದುಕೊಳ್ತಕ್ಕಂತಹ, ಅಂದರೆ ಆ ಒಂದು ಮಣ್ಣಿನಲ್ಲಿ ನೀರಿನ ಒಂದು ಅಂಶವನ್ನು ಹಿಡಿದಿಟ್ಟುಕೊಳ್ತಕ್ಕಂಥ ಒಂದು ಕೆಪಾಸಿಟಿ ಏನಾಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ಏನಾಗ್ತಾ ಇದೆ, ಆ ಒಂದು ಮಣ್ಣಿನಲ್ಲಿ ನೀರನ್ನು ಹಿಡಿದಿಟ್ಟುಕೊಳ್ತಕ್ಕಂಥ ಒಂದು ಕೆಪಾಸಿಟಿ ಏನಿದೆ ಅದು ಕೂಡ ಇಂಪ್ರೂವ್ ಆಗ್ತಾ ಇದೆ. ಇಟ್ ರಿಪ್ಲಾನಿಷಸ್ ದ ಸಾಯಿಲ್ ವಿತ್ ನ್ಯೂಟ್ರಿಯೆಂಟ್ಸ್. ಹೀಗೆ ಮಾಡೋದ್ರಿಂದ ಆ ಮಣ್ಣಿನಲ್ಲಿ ಮತ್ತೆ ನಾವು ಪೋಷಕಾಂಶಗಳನ್ನು ಮರುಭರ್ತಿಯನ್ನು ಅಲ್ಲಿ ನೋಡ್ಬೋದು. ಅಂದರೆ ಮತ್ತೆ ಪೋಷಕಾಂಶಗಳು ಅಲ್ಲಿ ಮಣ್ಣಿನಲ್ಲಿ ಸೇರಿಕೊಳ್ತಾ ಇದೆ. Another method of replenishing the soil with nutrients is through crop rotation. That is crop rotation. ಈ ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ಮರುಭರ್ತಿ ಮಾಡ್ತಕ್ಕಂಥ ಇನ್ನೊಂದು ವಿಧಾನ ಅಂತಂದರೆ ಕ್ರಾಪ್ ರೊಟೇಷನ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಬೆಳೆಗಳ ಸರದಿ ಪದ್ಧತಿ ಅಂತ ನಾವು ಕನ್ನಡದಲ್ಲಿ ಇದನ್ನು ಹೇಳ್ತಾ ಇದ್ದೀವಿ. ಏನು ಬೆಳೆಗಳ ಸರದಿ ಪದ್ಧತಿ? ಒಂದಾದ ನಂತರ ಒಂದು ಅದೇ ರೀತಿಯಾಗಿರ್ತಕ್ಕಂತಹ ಬೆಳೆಯನ್ನು ಅಲ್ಲಿ ಬೆಳೆಯದೇನೆ ಒಂದು ಬೆಳೆ ತೆಗೆದುಕೊಂಡ ನಂತರ ಆ ಒಂದು ಭೂಮಿಯಲ್ಲಿ ಬೇರೆ ರೀತಿಯಾಗಿರ್ತಕ್ಕಂಥ ಒಂದು ಬೆಳೆಯನ್ನು ನಾವು ಅಲ್ಲಿ ಬೆಳೆಯೋದು. ಬೇರೆ ಒಂದು ಬೆಳೆಯನ್ನು ಆ ಒಂದು ಭೂಮಿಯಲ್ಲಿ, ಒಂದು ವರ್ಷದಲ್ಲಿ ನಾವು ತೊಗರಿ ಬೆಳೆದಿದ್ದರೆ ಇನ್ನೊಂದು ವರ್ಷದಲ್ಲಿ ಅದರಲ್ಲಿ ಕಡ್ಲಿ ಬೆಳೆಯೋದು. ಈ ರೀತಿ ಬೇರೆ ಬೇರೆ ರೀತಿಯ ದವಸ ಧಾನ್ಯಗಳನ್ನು ಅದರಲ್ಲಿ ಆ ಒಂದು ಭೂಮಿಯಲ್ಲಿ ಬೆಳೀತಕ್ಕಂಥದ್ದನ್ನು ಏನಂತ ಹೇಳ್ತಾ ಇದ್ದೀವಿ? ಕ್ರಾಪ್ ರೊಟೇಷನ್ ಅಂತ ಹೇಳ್ತಾ ಇದ್ದೀವಿ. ಏನಂತ ಹೇಳ್ತಾ ಇದ್ದೀವಿ? ಕ್ರಾಪ್ ರೊಟೇಷನ್ ಅಂತ ಹೇಳ್ತಾ ಇದ್ದೀವಿ. ಇದರಿಂದ ಕೂಡ ಮಣ್ಣಿನ ಒಂದು ಫಲವತ್ತತೆ ಅದರಲ್ಲಿ ಬೆಳೀತಾ ಇದೆ. ದಿಸ್ ಕ್ಯಾನ್ ಬಿ ಡನ್ ಬೈ ಗ್ರೋವಿಂಗ್ ಡಿಫ್ರೆಂಟ್ ಕ್ರಾಪ್ಸ್ ಅಲ್ಟರ್ನೇಟ್ಲಿ. This can be done by growing a different crops alternatively. Earlier, farmers in northern India used to grow legumes as fodder in one season and wheat in next season. ಈ ಒಂದು ಉತ್ತರ ಭಾರತದ ರೈತರು, ನಾರ್ತ್ ಇಂಡಿಯನ್ ಸೈಡ್ನಲ್ಲಿರ್ತಕ್ಕಂಥ ಒಂದು ರೈತರು ಲೆಗ್ಯೂಮ್ ಸಸ್ಯಗಳನ್ನು ಒಂದು ಮೇವಿನ ಬೆಳೆಯಾಗಿ ಒಂದು ಋತುವಿನಲ್ಲಿ ಬೆಳೆದ್ರೆ ಮತ್ತೊಂದು ಋತುವಿನಲ್ಲಿ ಅವ್ರೇನು ಮಾಡ್ತಾಯಿದ್ರು? ಗೋಧಿಯನ್ನು ಬೆಳೀತಾ ಇದ್ರು. ಹೀಗೆ ಮಾಡೋದ್ರಿಂದ ಆ ಮಣ್ಣಿನಲ್ಲಿ ನೈಟ್ರೋಜನ್ ಏನಾಗ್ತಾ ಇತ್ತು, ಮತ್ತೆ ಮರುಭರ್ತಿ ಮಾಡಲು ಸಹಾಯ ಆಗ್ತಾ ಇತ್ತು. ದಿಸ್ ಹೆಲ್ಪ್ಡ್ ದ ರಿಪ್ಲಿಮೆಂಟೇಷನ್ ಆಫ್ ದ ಸಾಯಿಲ್ ವಿತ್ ನೈಟ್ರೋಜನ್. ಹೀಗೆ ಮಾಡೋದ್ರಿಂದ ಆ ಒಂದು ಮಣ್ಣಿಗೆ ನೈಟ್ರೋಜನನ್ನು ಮರುಭರ್ತಿ ಮಾಡೋದಕ್ಕೆ ಸಹಾಯ ಆಗ್ತಾ ಇತ್ತು. ಫಾರ್ಮರ್ಸ್ ಆರ್ ಬೀಯಿಂಗ್ ಎನ್ಕರೇಜ್ಡ್ ಟು ಅಡಾಪ್ಟ್ ದಿಸ್ practices. Farmers are being encouraged to adopt these practices. ಈ ಒಂದು ಪದ್ಧತಿ ಏನಿದೆ, ಯಾವುದು? ಬೆಳೆ ಸರದಿ ಪದ್ಧತಿ, ಕ್ರಾಪ್ ರೊಟೇಷನ್ ಪದ್ಧತಿಯನ್ನು ಅಳವಡಿಸಿಕೊಳ್ಳುವ ಮುಖಾಂತರವಾಗಿ ನಾವು ರೈತರನ್ನು ಉತ್ತೇಜಿಸಲಾಗ್ತಾ ಇತ್ತು ಅನ್ನೋದನ್ನು ನಾವು ಕಾಣ್ಬೋದು. ಅಂದರೆ ಅಲ್ಲಿ ಒಂದು ಮಣ್ಣಿನ ಫಲವತ್ತತೆ ಹೆಚ್ಚಾಗಿರ್ತಾ ಇದೆ. ಹಾಗಾಗಿ ಅವರು ಮತ್ತೆ ಉತ್ತಮ ಬೆಳೆಗಳನ್ನು ಪಡೆಯೋದಕ್ಕೆ ಸಾಧ್ಯ ಆಗ್ತಾ ಇದೆ. ಅದರಿಂದ ನಮ್ಮ ಒಂದು ವಾಟರ್ ಪೊಲ್ಯೂಷನ್ ಕೂಡ ಆಗೋದಿಲ್ಲ. ಹಾಗೆ ಆ ಒಂದು ಮಣ್ಣಿನ ಫಲವತ್ತತೆಯನ್ನು ಕೂಡ ಕಾಪಾಡಿಕೊಳ್ಬೋದು. In the previous classes, you have learned about rhizobium bacteria. These are present in the nodules of roots of leguminous plants. They fix atmospheric nitrogen. ಈ ಒಂದು ಹಿಂದಿನ ತರಗತಿಯಲ್ಲಿ ನಾವು ಕಲ್ತಿದ್ದೀವಿ. ಏನು ಕಲ್ತಿದ್ದೀವಿ? ರೈಬೋಸಿಯಂ ಅಂತಕ್ಕಂಥ ಒಂದು ಬ್ಯಾಕ್ಟೀರಿಯಾದ ಬಗ್ಗೆ ನಾವು ಕಲ್ತಿದ್ದೀವಿ. ಇವು ಏನಾಗ್ತಾ ಇದೆ, ಲೆಗ್ಯುಮಿನಸ್ ಅಂತಕ್ಕಂಥ ಒಂದು ಸಸ್ಯದ ಬೇರುಗಳ ಗಂಟುಗಳಲ್ಲಿ ಈ ಒಂದು ರೈಜೋಬಿಯಂ ಅಂತಕ್ಕಂಥ ಒಂದು ಬ್ಯಾಕ್ಟೀರಿಯಾಗಳು ಇರ್ತಾ ಇದೆ. ಎಲ್ಲಿರ್ತಾ ಇದೆ? ಲೆಗ್ಯುಮಿನಸ್ ಅಂತಕ್ಕಂಥ ಒಂದು ಸಸ್ಯದ ಬೇರುಗಳ ಗಂಟುಗಳಲ್ಲಿ ಇವುಗಳು ಇರ್ತಾ ಇದೆ. ಅವು ವಾತಾವರಣದ ನೈಟ್ರೋಜನ್ಗಳನ್ನು ಒಂದು ಸ್ಥಿರಗೊಳಿಸ್ತಕ್ಕಂಥ ಒಂದು ಕಾರ್ಯವನ್ನು ಇವು ಮಾಡ್ತಾ ಇದೆ. ಹೌದಾ? ಈಗ ನಾವು ಡಿಫ್ರೆನ್ಸ್ ಬಿಟ್ವೀನ್ ಫರ್ಟಿಲೈಸರ್ಸ್ ಆ್ಯಂಡ್ ಮ್ಯಾನ್ಯೂರ್ಸ್ಗಳನ್ನು ನೋಡೋಣ. ನಾವು ಈ ಒಂದು ರಸಗೊಬ್ಬರಗಳನ್ನು ಉಪಯೋಗ ಏನು ಮಾಡ್ಕೊಳ್ತಾ ಇದ್ದೀವಿ, ಮತ್ತು ಸಾವಯವ ಗೊಬ್ಬರವನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದೀವಿ. ಸಾವಯವ ಗೊಬ್ಬರವನ್ನು ಮತ್ತು ರಸಗೊಬ್ಬರಗಳ ಒಂದು ವ್ಯತ್ಯಾಸ ಏನು ಅನ್ನೋದನ್ನು ನಾವು ತಿಳಿದುಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಇಲ್ಲಿ ಮಾಡೋಣ. ಫರ್ಟಿಲೈಸರ್ಸ್ ನಾವು ಮೊದಲನೇ ಪಾಯಿಂಟಲ್ಲಿ ನಾವೇನು ನೋಡ್ತಾ ಇದ್ದೀವಿ? ಫರ್ಟಿಲೈಸರ್ ಈಸ್ ಎ ಮ್ಯಾನ್ ಮೇಡ್ ಆರ್ಗ್ಯಾನಿಕ್ ಸಾಲ್ಟ್.
ಇದು ಏನಾಗಿದೆ, ಫರ್ಟಿಲೈಸರ್ ಅನ್ನೋದು ಏನಾಗಿದೆ, ಮಾನವ ನಿರ್ಮಿತವಾಗಿರುವಂತಹ ನಿರವಯವ ಲವಣವಾಗಿದೆ. ಸಾಲ್ಟ್ ಅಂತ ಹೇಳ್ತಾ ಇದ್ದಾರೆ, ಆರ್ಗ್ಯಾನಿಕ್ ಸಾಲ್ಟ್, ಮ್ಯಾನ್ ಮೇಡ್ ಆರ್ಗ್ಯಾನಿಕ್ ಸಾಲ್ಟ್, ಮಾನವ ನಿರ್ಮಿತ ನಿರವಯವ ಲವಣವಾಗಿದೆ. ಆದರೆ ಮ್ಯಾನ್ಯೂರ್ ಏನಾಗಿದೆ, ಮ್ಯಾನ್ಯೂರ್ ಈಸ್ ಎ ನ್ಯಾಚುರಲ್ ಸಬ್ಸ್ಟೆನ್ಸಸ್ obtained by the decomposition of cattle dung and the plant residues. ಈ ಸಾವಯವ ಗೊಬ್ಬರ ಏನಾಗಿದೆ, ಒಂದು ನೈಸರ್ಗಿಕ ಪದಾರ್ಥವಾಗಿದ್ದು ಅದು ಸಗಣಿ ಮತ್ತು ಸಸ್ಯಗಳ ಉಳಿವಿಕೆಯ ವಿಘಟನೆಯಿಂದ ಪಡೆಯಲಾಗ್ತಾ ಇದೆ. ಇದೇನಾಗಿದೆ, ಸಗಣಿ ಮತ್ತು ಸಸ್ಯಗಳ ಉಳಿವಿಕೆಗಳ ಒಂದು ವಿಘಟನೆಯಿಂದ ಪಡೆದಿದ್ದಾಗಿರ್ತಾ ಇದೆ ಇದು. ಹಾಗಾಗಿ ಉತ್ತಮ ಫಲವತ್ತತೆಯನ್ನು ಇದು ಕೊಡ್ತಾ ಇದೆ. ನೋಡೋಣ, ಫರ್ಟಿಲೈಸರ್ಸ್ನಲ್ಲಿ ಎರಡನೇ ಪಾಯಿಂಟ್ ಏನು ಕೊಟ್ಟಿದ್ದಾರೆ, ಫರ್ಟಿಲೈಸರ್ ಈಸ್ ಪ್ರಿಪೇರ್ಡ್ ಇನ್ ಫ್ಯಾಕ್ಟ್ರೀಸ್. Fertilizers is prepared in factories, but the manure can be prepared in the fields. ಹೌದಾ, ಈ ರಸಗೊಬ್ಬರಗಳು ಕಾರ್ಖಾನೆಗಳಲ್ಲಿ ತಯಾರಿಸ್ತಾ ಇದ್ದಾರೆ, ಆದರೆ ಈ ಒಂದು ಸಾವಯವ ಗೊಬ್ಬರಗಳನ್ನು ಏನು ಹೊಲದಲ್ಲಿ ಅಥವಾ ಬಯಲು ಪ್ರದೇಶಗಳಲ್ಲಿ ಇದನ್ನು ತಯಾರಿಸಲಾಗ್ತಾ ಇದೆ. ನಂತರದ ಒಂದು ಮೂರನೇ ಪಾಯಿಂಟನ್ನು ನಾವು ನೋಡಿದರೆ, ಫರ್ಟಿಲೈಸರ್ಸ್ ಡಡ್ ನಾಟ್ ಇಂಪ್ರೂವ್ ಎನಿ ಹ್ಯೂಮಸ್ ಟು ದ ಸಾಯಿಲ್. ಈ ರಸಗೊಬ್ಬರಗಳ ಒಂದು ಬಳಕೆಯನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ, ಇದು ಮಣ್ಣಿಗೆ ಒಂದು ಮೃದುತ್ವವನ್ನು ಕೊಡೋದಿಲ್ಲ, ಹ್ಯೂಮಸನ್ನು ಆ ಮಣ್ಣಿಗೆ ಹೆಚ್ಚು ಮಾಡೋದಿಲ್ಲ. ಆದರೆ ಮ್ಯಾನ್ಯೂರ್ ಪ್ರೊವೈಡ್ಸ್ ಅ ಲಾಟ್ ಆಫ್ ಹ್ಯೂಮಸ್ ಟು ದ ಸಾಯಿಲ್. ಈ ಒಂದು ಸಾವಯವ ಗೊಬ್ಬರವನ್ನು ನಾವು ಹಾಕೋದ್ರಿಂದ ಮಣ್ಣಿನಲ್ಲಿ ಬೇಕಾಗಿರ್ತಕ್ಕಂಥ ಒಂದು ಹ್ಯೂಮಸ್ ಏನಿದೆ ಅದು ಹೆಚ್ಚಾಗ್ತಾ ಇದೆ, ಒಂದು ಮೃದುತ್ವ, ಒಂದು ಫಲವತ್ತತೆ ಏನಾಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ನಾಲ್ಕನೇ ಒಂದು ಪಾಯಿಂಟನ್ನು ನಾವು ನೋಡಿದ್ರೆ, fertilizers are very rich in plant nutrients like nitrogen, phosphorus and potassium. Fertilizers are very rich in plant nutrients like nitrogen, phosphorus and potassium. ಈ ಒಂದು ರಸಗೊಬ್ಬರಗಳು ಏನಾಗಿದೆ, ನೈಟ್ರೋಜನ್, ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂಗಳಂತಹ ಸಸ್ಯ ಪೋಷಕಾಂಶಗಳನ್ನು ಸಮೃದ್ಧವಾಗಿ ಹೊಂದಿದೆ. ಹೌದಾ, ಆದರೆ ಮ್ಯಾನ್ಯೂರ್ ಈಸ್ ರಿಲೇಟಿವ್ಲಿ ಲೆಸ್ ರಿಚ್ ಇನ್ ದ ಪ್ಲಾಂಟ್ ನ್ಯೂಟ್ರಿಯೆಂಟ್ಸ್. ಆದರೆ ಸಾಪೇಕ್ಷಕವಾಗಿ ಸಾವಯವ ಗೊಬ್ಬರಗಳನ್ನು ನಾವು ನೋಡಿದ್ರೆ ಅವು ಸಸ್ಯಗಳ ಪೋಷಕಾಂಶಗಳನ್ನು ಕಡಿಮೆ ಪ್ರಮಾಣದಲ್ಲಿ ಹೊಂದಿದೆ. ಕಡಿಮೆ ಪ್ರಮಾಣದಲ್ಲಿ ಹೊಂದಿದ್ರೂ ಕೂಡ ಅದು ಏನಾಗ್ತಾ ಇದೆ, ಒಂದು ಮಣ್ಣಿನ ಫಲವತ್ತತೆಯನ್ನು ಕಾಪಾಡ್ತಾ ಇದೆ. ಹೌದಾ, ಮತ್ತು ಈ ಒಂದು ವಾಟರ್ ಪೊಲ್ಯೂಷನನ್ನು ಅದರಿಂದ ಆಗೋದಿಲ್ಲ. ನಾವು ಯಾವುದೇ ಹೆಚ್ಚಿನ ರೋಗ ರುಜಿನಗಳನ್ನು ಬಾರದಂತೆ ನಾವು ನೋಡ್ಕೊಂಡು ಹೋಗಬೇಕಾಗಿತ್ತು ಅಂತಂದರೆ ನಾವು ಈ ಒಂದು ಸಾವಯವ ಗೊಬ್ಬರ ಮ್ಯಾನ್ಯೂರ್ಸ್ಗಳನ್ನು ಹೆಚ್ಚಾಗಿ ಬಳಕೆ ಮಾಡಿಕೊಳ್ಬೇಕಾಗ್ತಾ ಇದೆ. ಈಗ ನಾವು ಅಡ್ವಾಂಟೇಜಸ್ ಆಫ್ ಮ್ಯಾನ್ಯೂರನ್ನು ನೋಡೋಣ. ಸಾವಯವ ಗೊಬ್ಬರದ ಅನುಕೂಲತೆಗಳು ಏನೇನಿದೆ. ಹೌದಾ, ದ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಈಸ್ ಕನ್ಸಿಡರ್ಡ್ ಬೆಟರ್ ದ್ಯಾನ್ ಫರ್ಟಿಲೈಸರ್. ದಿಸ್ ಬಿಕಾಸ್ ದ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಈಸ್ ಕನ್ಸಿಡರ್ಡ್ ಆಸ್ ಬೆಟರ್ than the fertilizer. This is because ಏತಕ್ಕಾಗಿ ನಾವು ಈ ಒಂದು ಸಾವಯವ ಗೊಬ್ಬರವನ್ನು ರಸಗೊಬ್ಬರಗಳಿಗಿಂತಲೂ ಉತ್ತಮ ಅಂತ ಪರಿಗಣಿಸ್ತಾ ಇದ್ದೀವಿ ಅಂತಂದರೆ, ಇಟ್ ಎನ್ರಿಚಸ್ ದ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಆಫ್ ದ ಸಾಯಿಲ್. ಅದು ಆ ಮಣ್ಣಿನಲ್ಲಿ ಒಂದು ನೀರನ್ನು ಹಿಡಿದುಕೊಳ್ತಕ್ಕಂಥ ಒಂದು ಸಾಮರ್ಥ್ಯ ಏನಿದೆ ಅದನ್ನು ಹೆಚ್ಚಿಸ್ತಾ ಇದೆ. ಇಟ್ ಮೇಕ್ಸ್ ದ ಸಾಯಿಲ್ ಪೋರಸ್ ಡ್ಯೂ ಟು ವಿಚ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಬಿಕಮ್ಸ್ ಈಸಿ. ಈ ಒಂದು ಸಾವಯವ ಗೊಬ್ಬರಗಳನ್ನು ನಾವು ಉಪಯೋಗ ಮಾಡಿಕೊಳ್ಳೋದ್ರಿಂದ ಮಣ್ಣನ್ನು ರಂಧ್ರಯುಕ್ತವಾಗಿ ಮಾಡ್ತಾ ಇದೆ. ಪೋರಸ್ ಅನ್ನು ನಾವು ಮಣ್ಣಿನಲ್ಲಿ ಕಾಣ್ತಾ ಇದ್ದೀವಿ. ಇದರಿಂದಾಗಿ ಏನಾಗ್ತಾ ಇದೆ, ಈ ಒಂದು ಮಣ್ಣಿನಲ್ಲಿ ಅನಿಲಗಳ ನಿಯಮಿತವಾಗಿರ್ತಕ್ಕಂತಹ ವಿನಿಮಯಕ್ಕೆ ಸುಲಭವಾಗ್ತಾ ಇದೆ. ಹೌದಾ, ಇಟ್ ಮೇಕ್ಸ್ ದ ಸಾಯಿಲ್ ಪೋರಸ್ ಡ್ಯೂ ಟು ವಿಚ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಬಿಕಮ್ಸ್ ವೆರಿ ಈಸಿ. ಮತ್ತು ಮೂರನೇದಾಗಿ ನಾವು ಏನು ನೋಡ್ಬೋದು, ಇಟ್ ಇನ್ಕ್ರೀಸಸ್ ದ ನಂಬರ್ ಆಫ್ ಫ್ರೆಂಡ್ಲಿ ಮೈಕ್ರೋಬ್ಸ್. ಈ ಒಂದು ಸಾವಯವ ಗೊಬ್ಬರಗಳನ್ನು ಉಪಯೋಗ ಮಾಡೋದ್ರಿಂದ ಇಟ್ ಇನ್ಕ್ರೀಸಸ್ ದ ನಂಬರ್ ಆಫ್ ಫ್ರೆಂಡ್ಲಿ ಮೈಕ್ರೋಬ್ಸ್. ಆ ಒಂದು ಮಣ್ಣಿನಲ್ಲಿ ಸೂಕ್ಷ್ಮಜೀವಿಗಳು, ಎಂಥ ಸೂಕ್ಷ್ಮಜೀವಿಗಳು, ಉಪಯುಕ್ತವಾಗಿರ್ತಕ್ಕಂತಹ ಒಂದು ಸೂಕ್ಷ್ಮಜೀವಿಗಳ ಒಂದು ಬೆಳವಣಿಗೆ ಅಥವಾ ಒಂದು ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ ಅಂತ ತಿಳಿಸ್ತಾ ಇದ್ದಾರೆ. ಇಟ್ ಇಂಪ್ರೂವ್ಸ್ ದ ಟೆಕ್ಸ್ಚರ್ ಆಫ್ ಸಾಯಿಲ್. ಇದು ಮಣ್ಣಿನ ಸಂರಚನೆಯನ್ನು ಸುಧಾರಿಸ್ತಾ ಇದೆ. ಇದು ಒಂದು ಮಣ್ಣಿನ ಸಂರಚನೆಯನ್ನು ಕೂಡ ಸುಧಾರಿಸ್ತಾ ಇದೆ. ನಂತರದಲ್ಲಿ ಒಂದು ಇರಿಗೇಷನನ್ನು ನಂತರದ ಒಂದು ತರಗತಿಯಲ್ಲಿ ನಾವು ನೋಡೋಣಂತ. ನಮ್ಮ ವಿಡಿಯೋಗಳನ್ನು ಹೆಚ್ಚಾಗಿ ಶೇರ್ ಮಾಡಿ, ನಿಮ್ಮ ಇತರ ಸ್ನೇಹಿತರಿಗೂ ಕೂಡ ಇದನ್ನು ಕಳಿಸುವಂತಹ, ಫಾರ್ವರ್ಡ್ ಮಾಡುವಂಥವರಾಗಿ ಅವರ ಒಂದು ಅಭ್ಯಾಸಕ್ಕೆ ನೀವು ಸಹಾಯ ಮಾಡುವುದು. ಧನ್ಯವಾದಗಳು.